ಈ ಯಜಮಾನ್ರೆ, ಪುರುಷೋತ್ತಮ ಅವ್ರ ಹತ್ರಕ್ಕೆ ಯಾವ ಪೇಪರ್ ಹೋಗ್ಬೇಕಾಗಿತ್ತೋ ಅದು ಅಯ್ಯೋ ತಾಯಮ್ಮ ಕರೆಕ್ಟಾಗಿ ಹೇಳಿದ್ಲು, ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗು ಅಂತ. ಅವಳಿಗೆ ಅವಮಾನ ಮಾಡಿ ಬಂದಲ್ಲ, ಅದಕ್ಕೆ ಹೊಟ್ಟೆ ಇಷ್ಟೊಂದು ಹಸುವಾಗ್ತಾ ಇದೆ. ಸೂರಜ್, ಪೇಪರ್ಸ್ ಬಗ್ಗೆ ಏನು ಹೇಳ್ತಾ ಇದ್ದೆ ನೀನು? ಯಜಮಾನ್ರೆ, ಅದೇ ಪೇಪರ್ಸ್ ಏನು ಹೋಗ್ಬೇಕಾಗಿತ್ತೋ ಅದೆಲ್ಲ ಇಲ್ಲೇ ಇದೆ. ಬಹುಶಃ ಅವ್ರ ಹತ್ರ ಯಾವುದೋ ರಾಂಗ್ ಫೈಲ್ ಹೋಗಿದೆ. ಏನು ನೋಡಿ. ಅನುರಾಗ್ ಇಷ್ಟು ದೊಡ್ಡ ತಪ್ಪು ಹೇಗೆ ಮಾಡಕ್ ಸಾಧ್ಯ? ಅನುರಾಗ್, ಏ ಅನುರಾಗ್! ನೋಡ್ಕೊಂಡ್ ಬರಕ್ಕಾಗಲ್ವಾ ಸ್ವಾಮಿ? ನಾನು ಮಾಡಿರೋ ಅಡುಗೆ ಎಲ್ಲ ಚೆಲ್ಲೋಯ್ತು. ಅಯ್ಯೋ, ಎಂತ ಒಳ್ಳೆ ಅವಕಾಶ ಸಿಕ್ಕಿತ್ತು ನಾನು ಮಾಡಿರೋ ಅಡುಗೆ ತಿನ್ಸೋದಕ್ಕೆ. ಎಲ್ಲ ಹಾಳಾಗೋಯ್ತು. ಅಯ್ಯೋ ಮಗು, ಪ್ರತಿ ಅಗಳ ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತಂತೆ. ಮತ್ತೊಂದು ವಿಷಯ ನೆನ್ಪಿಟ್ಕೋ, ನಿನ್ನ ಹಣೆಯಲ್ಲಿ ಏನು ಬರ್ದಿದ್ಯೋ ಅದು ನಿನ್ನ ಜೀವನದಲ್ಲಿ ನಡೆದೇ ನಡೆಯುತ್ತೆ. ಯಾವುದು ನಿಂದಲ್ಲ ಅನ್ಸುತ್ತೋ ಅದು ಯಾವ ಕಾರಣಕ್ಕೂ ನಿಂಗೆ ಸಿಗಲ್ಲ. ಹರೇ ಕೃಷ್ಣ, ಹರೇ ಕೃಷ್ಣ. ಅಮ್ಮ, ತುಪ್ಪ ಆಯ್ತು. ನಾನ್ ತಲೆ ಮೇಲೆ ಇಡ್ಬೇಕು ಅಂತಿದ್ಯಾ? ಎಲ್ಲಾರೋ ಕ್ಲೀನ್ ಆಗಿರೋ ಜಾಗದಲ್ಲಿ ಇಡು, ತಣ್ಣಗಾಗಕ್ಕೆ. ಸರಿ ಅಮ್ಮ, ನಾನು ಇದನ್ನ ಇಡ್ತೀನಿ. ಆಮೇಲೆ ಸೂರಜ್ಗೆ ಈ ಡಬ್ಬ ಕೊಟ್ಬಿಟ್ಟು ಬರ್ಲಾ? ಮೋನಿಕಾ ಅತ್ಗೆ, ಅಮ್ಮ, ನನ್ನ ಕಾಲೋಯ್ತು. ಅಯ್ಯೋ, ನನ್ನ ಕಾಲು. ಮೊಬೈಲ್ ನೋಡ್ಕೊಂಡು ಕೆಲ್ಸ ಮಾಡಿದ್ರೆ ಹೀಗೆ ಆಗೋದು. ಅಡ್ಗೆ ಮಾಡು ಅಂತಂದ್ರೆ ಬರೀ ಮೊಬೈಲ್ ನೋಡ್ಕೊಂಡೇ ಇರ್ತಾಳೆ. ಏನ್ ಮಾಡ್ಲಿ ಇವಳನ್ನ? ಮಾಡ್ತೀನಿ ತಾಳ್ ನಿನ್ಗೆ. ಅಯ್ಯಯ್ಯಯ್ಯೋ, ನನ್ ಕಾಲು ಇದು ಯಾವಾಗ ಸರಿ ಹೋಗುತ್ತೆ? ಅವಳ ಕಾಲ್ ಸುಟ್ಟು ಹೋಗಿದೆ, ಏನಾದ್ರೂ ಹಚ್ಚು. ಮಹಾರಾಣಿ ಅವರೇ, ನೀವು ಹೋಗಿ ಮೈದ್ನಂಗೆ ಊಟ ಕೊಟ್ಟು ಬನ್ನಿ, ನಾನ್ ನೋಡ್ಕೋತೀನಿ ಇದನ್ನ. ಇಲ್ಲ ಇಲ್ಲ ಮೋನಿಕಾ ಅತ್ಗೆ, ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಹೇಗೆ ಹೋಗ್ಲಿ? ಅಯ್ಯೋ, ಅವಳ ಕಾಲಿಗೆ ಏನಾದ್ರೂ ಹಚ್ಚು. ವಿನ್ಯಾ, ನೀವು ಈ ಟಿಫಿನ್ನ ಸೂರಜ್ ಕೊಡ್ತೀರಾ ಪ್ಲೀಸ್? ಹಿಡ್ಕೊಳ್ಳಿ. ಹಸ್ವಾಗ್ತಾ ಇರತ್ತೆ ಅದಕ್ಕೆ. ಇಷ್ಟಾದ್ರೂ ಮೊಬೈಲ್ ಎತ್ಕೋತಿದ್ದಾಳೆ. ಏನ್ ಮೊಬೈಲ್ ಕೈಯಿಂದ ಬಿಡೋದೇ ಇಲ್ಲ. ನಿಧಾನಕ್ಕೆ ಮೋನಿಕಾ ಅತ್ಗೆ. ನಾ ಹೋಗು. ಓ ನೋ, ಸೂರಜಣ್ಣ ಬಂದ್ಬಿಟ್ಟಿದ್ದಾರೆ. ಏನು ನಡೀತಾ ಇದೆ ಅಪ್ಪ?
ಇತ್ತೀಚೆಗೆ ನಿನ್ ಗಮನ ಎಲ್ಲಿರುತ್ತೆ? ಇಷ್ಟು ಚಿಕ್ಕ ಕೆಲಸ ಕೊಟ್ಟಿದ್ದೆ, ಅದು ಆಗ್ಲಿಲ್ಲ ನಿನ್ ಕೈಲಿ. ಒಂದ್ಸಲ ಓದ್ದೆ, ಅರ್ಥನೂ ಮಾಡ್ಕೊಳ್ದೆ, ಪುರುಷೋತ್ತಮ ಅವ್ರ ಮನೆಗೆ ಪೇಪರ್ಸ್ ಕಳ್ಸ್ಬಿಟ್ಯಾ? ಪೊಲಿಟಿಷಿಯನ್ ಅವ್ರು ಯಾರಿಗೂ ಸ್ವಂತದವ್ರಲ್ಲ ಅನ್ನೋ ತಿಳ್ಕೊ. ಆ ಪೇಪರ್ಸ್ ಇಂದ ಎನ್ಕ್ವೈರಿ ಕೂರಿಸಿದಾರ ಗೊತ್ತಾ? ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ. ಬಾಯ್ ಮುಚ್ಚು. ಗುಲಾಬ್ ಬಂಗ್ಲೆ ಗಂಡಸರು ಯಾವತ್ತೂ ಯಾವ ತಪ್ಪು ಮಾಡೋ ಹಾಗಿಲ್ಲ. ರಾಜ್ಯಭಾರ ಮಾಡೋಕಿರೋದವ್ರು. ನೀನು ಮಾಡಿರೋ ಈ ತಪ್ಪಿಂದ ನನ್ನ ಟಿಕೆಟ್ ಕೈ ತಪ್ಪೋಗ್ಬೋದು ಅನುರಾಗ್. ನೀನೇನಾದ್ರೂ ಈ ಮನೆಗೆ ವಾರಸ್ದಾರ ಕೊಡದೆ ಹೋಗಿದ್ರೆ ನಿನ್ನ ಇದೇ ಕ್ಷಣ ಈಗ್ಲೇ ಬಿಸ್ನೆಸ್ ಇಂದ, ಈ ಮನೆಯಿಂದ ಎರಡರಿಂದನೂ ಕಿತ್ತಾಚೆ ಆಗ್ತಿದ್ದೆ. ಆರವ್, ಹಾ ಅಪ್ಪ. ಬಿಸ್ನೆಸ್ ಇನ್ ಲೆಕ್ಕಾಚಾರ ಎಲ್ಲ ನೀನ್ ನೋಡ್ಕೊಂತಿದ್ಯಾ ತಾನೆ? ಹಾ ಅಪ್ಪ. ಇವತ್ತಿಂದ ಯಾವುದೇ ಫೈಲು ಎಲ್ಲಿಗೆ ಮೂವ್ ಆಗೋ ಮುಂಚೆನೂ ಅದ್ ಸರಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ನಿನ್ ಜವಾಬ್ದಾರಿ. ಅರ್ಥ ಆಯ್ತಾ? ಸರಿಯಪ್ಪ. ನನ್ನ ಡೌಟ್ ನಿಜ ಆಗಿದೆ. ಪ್ರಾಬ್ಲಮ್ ಅನುರಾಗ್ ಸರ್ದೆ. ಬನ್ನಿ ಅಪ್ಪ ಹತ್ರ ಹೋಗೋಣ. ಅವ್ರಿಗೆ ರಿಪೋರ್ಟ್ ತೋರಿಸಿ ಅರ್ಥ ಮಾಡ್ಸೋಣ ನಿಮ್ಮಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ. ಅಪ್ಪ, ಬೇಡ ಪ್ಲೀಸ್ ಆರವ್, ಈ ಟೈಮಲ್ಲಿ ಅಪ್ಪನ್ಗೆ ರಿಪೋರ್ಟ್ ಬಗ್ಗೆ ಏನು ಹೇಳ್ಬೇಡ. ಬೇಡ. ನೋಡು ಅಪ್ಪ ಎಷ್ಟು ಕೋಪದಲ್ಲಿದ್ದಾರೆ. ಇದೇ ಕೋಪದಲ್ಲಿ ಅನುರಾಗ್ ಅವ್ರನ್ನ ಆಚೆ ಹಾಕ್ಬಿಟ್ರೆ ಪ್ಲೀಸ್. ಅನುರಾಗಣ್ಣ, ಕವ್ಯ, ನೀನ್ ಯಾಕೆ ಕೆಳಗೆ ಬಂದೆ? ಸೂರಜ್ನ ಇಲ್ಲೇ ಇದ್ದಾನೆ. ದೊಡ್ಡ ಸಾಹೇಬ್ರು ತುಂಬಾ ಬೇಜಾರಾಗಿದ್ದಾರೆ. ಈ ಟೈಮಲ್ಲಿ ಅನುರಾಗ್ ಸರ್ ರಿಪೋರ್ಟ್ಸ್ ಹೇಗೆ ಹೇಳೋದು ನಾವು? ಈ ರಿಪೋರ್ಟಲ್ಲಿ ಬಂದಿರೋದ್ರಿಂದ ಈ ಮನೆ ಗಂಡಸರಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಅಪ್ಪನ ದೃಷ್ಟಿಲಿ ಗಂಡಸರದೇನು ದೋಷ ಇರಲ್ಲ, ಎಲ್ಲ ಸರಿಗಿರುತ್ತೆ. ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಅಪ್ಪಂಗೆ ಅನುರಾಗ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅವ್ರ ದೊಡ್ಡ ಮಗ ಈ ಮನೆಗೆ ವಾರಸ್ದಾರನ್ ಕೊಡಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಸಹಿಸ್ಕೊಡಲ್ಲ ಅವರು. ಇಲ್ಲ, ಅಪ್ಪಂಗೆ ಯಾರು ಏನು ಹೇಳ್ಬೇಡಿ ಪ್ಲೀಸ್. ಅತ್ಗೆ ಅಣ್ಣನ ವಿಷಯನ ಮುಚ್ಚಿಡೋದ್ರಿಂದ ಏನಾಗುತ್ತೆ ಗೊತ್ತಾ? ಅಪ್ಪನ ಕಣ್ಣಲ್ಲಿ ನೀವು ಸುಳ್ಳು ಅಂತ ಸಾಬೀತಾಗುತ್ತೆ. ಅದಾದ್ಮೇಲೆ ಅಪ್ಪ ನಿಮ್ಗೆ ಏನ್ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಲ್ವಾ ನಿಮ್ಗೆ? ಅದಕ್ಕೆ ನೀವು ರೆಡಿ ಇದ್ದೀರಾ? ಗೊತ್ತಾಗ್ತಿಲ್ಲ ಏನ್ ಮಾಡೋದಂತ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಾನು ಅನುರಾಗ್ ಅವ್ರನ್ನ ಬಚಾವ್ ಮಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ದಾರಿ ಇದೆ?